ಕಾಣದಂತೆ ಮಾಯವಾದನು ಅಂತ ಒಂದು ಸಿನಿಮಾ. ಅಲ್ಲಿ ಆ ಸಿನಿಮಾಕ್ಕೆ ವಿಕಾಸ್ ಅನ್ನೋರು ಹೀರೋ, ರಾಜ್ಪತ್ ಪಾಟಿ ಅನ್ನೋರು ಡೈರೆಕ್ಷನ್. ನಮ್ಮ ವಿಕಾಸ್ ಅವ್ರು ಜಯಮನ್ ಮಗ ಡೈರೆಕ್ಟರ್ ಅವರು. ಸೊ ಅವರು ಸಾಂಗ್ಸ್ ಎಲ್ಲ ಮಾಡಿದ್ವಿ. ಅದಕ್ಕೆ ಡಮ್ಮಿ ಲಿರಿಕ್ಕು ನಾನೇ ಸುಮ್ಮನೆ ಹಾಗೆ ಗೀಚ್ಬಿಟ್ಟು ಹಾಡಿದ್ದೆ ಎಲ್ಲ ಟ್ರ್ಯಾಕ್ಸ್. ಸರಿ, ಅವರು ಕಾಯ್ಕಿಣಿ ಸರ್ ಹತ್ರ ಒಂದು ಸಾಂಗ್ ಬರ್ಸ್ಬೇಕು ಅಂತ ಅವರು ಹೋದರು. ಕಾಯ್ಕಿಣಿ ಸರ್ಗೆ ಏನು ಮಾಡಿದ್ದಾರೆ, ಎಲ್ಲ ಸಾಂಗು ವಿತ್ ಲಿರಿಕ್ ಕೇಳಿಸ್ಬಿಟ್ಟಿದ್ದಾರೆ, ನನ್ನ ಡಮ್ಮಿ ಲಿರಿಕ್ಕು. ಸರ್ ಒಂದು ಸರ್ತಿ ಕೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದಾರಂತೆ, ಯಾರು ಬರ್ದಿದ್ದು ಅಂತ. ಸರ್ ಅನಿರುದ್ಧ ಶಾಸ್ತ್ರಿ ಅಂತ ಬರ್ದಿದ್ದಾರೆ ಸರ್, ಒಂದು ಸಿಂಗರು. ಯಾರು, ನಮ್ಮ ಹುಡುಗ ಅನಿರುದ್ಧ ಅಂತ. ಹೌದು ಸರ್ ಅಂತ. ಅವ್ರಿಗೆ ಎಲ್ಲರಿಗೂ ನನ್ನ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಜ್ಞಾಪಕ, ಇವಾಗ ದೊಡ್ಡವನಾಗಿರೋ ಗೊತ್ತಿಲ್ಲ. ಸರಿ, ಓಯ್ ಅವ್ನು ಲಿರಿಕ್ ಎಲ್ಲ ಬರೀತಾರ ಅಂತ ಕಾಯ್ಕಿಣಿ ಸರ್. ಇಲ್ಲ ಸರ್, ಅವನೇ ಬರ್ದಿರೋದು. ಹೌದಾ, ಒಂದು ಕೆಲಸ ಮಾಡಿ, ಎಲ್ಲ ಹಾಡುಗಳು ಅವನ ಕೈಲೇ ಬರೆಸಿ, ನಾನು ಒಂದು ಸಾಂಗು ಬರೆಯಲ್ಲ ಅಂದ್ಬಿಟ್ಟು ಹೊರಟ್ರಂತೆ. ನಾನೇನು ಅನ್ಕೊಂಡೆ, ಅಯ್ಯೋ ಪಾಪ ಏನಾದರೂ ಅಫೆಂಡ್ ಆಗ್ಬಿಟ್ಟಿರ್ಬೋದೇನೋ ಅಂತ. ನನಗೆ ಭಯ. ಸರಿ, ನೆಕ್ಸ್ಟ್ ಟೈಮು ಎಲ್ಲ ಒಂದು ಸರ್ತಿ ಕೇಳ್ಬೋಣ ಅದೇನು ಅಂತ ಒಂದು ಕುತೂಹಲ ಇರುತ್ತಲ್ವಾ. ಸರಿ ಅಂದ್ಬಿಟ್ಟು ಇಲ್ಲ, ನಾವು ಗಾಳಿಪಟ 2 ಕಂಪೋಸಿಂಗ್ ಟೈಮಲ್ಲಿ ಕಾಯ್ಕಿಣಿ ಸರು ಬಂದಿದ್ರು. ಸರಿ, ಅಲ್ಲಿ ಹಾಗೆ ಮಾತಾಡ್ತಾ ಸುಮ್ಮನೆ ಕೇಳಿದೆ, ಸರ್ ನೀವು ವಿಕಾಸ್ ಅವ್ರ ಸಿನಿಮಾಗೆ ಈ ಥರ ಹೇಳಿದ್ರಂತೆ. ಏಯ್ ಹೌದಲ್ಲನೋ, ನಾನು ಮರ್ತೇ ಹೋಗಿದ್ದೆ ಅಂತ ಎಲ್ಲ ಕರ್ಕೊಂಡು ಹೋಗಿ ನನ್ನ ಅರ್ಜುನ್ ಸರ್ ಹತ್ರ, ಭಟ್ ಸರ್ ಹತ್ರ, ಸರ್ ಎಂಥ ಒಳ್ಳೆ ಲಿರಿಸಿಸ್ಟ್ ಗೊತ್ತಾ ಇವನು, ಇವನ ಕೈಲಿ ಬರ್ಸಿ, ನೀವು ನಮ್ಮ ಸಿನಿಮಾಗಳಿಗೆ ಬರ್ಸಿ, ತುಂಬ ಒಳ್ಳೆ ಪ್ರತಿಭೆ ಇವನು, ಬಹಳ ಪ್ರತಿಭಾನ್ವಿತ ಇವನು ಅಂತ ಎಲ್ಲ ಹೇಳಿ ಸರ್. ಸಾಂಗ್ ರಿಲೀಸ್ ಆದಮೇಲೆ ನಾನು ಸರ್ಗೆ ಸಾಂಗ್ ರಿಲೀಸ್ ಆಗಿದೆ ಅಂತಲೂ ಕಳಿಸಿಲ್ಲ, ಅವರೇ ನನಗೆ ಕಳಿಸಿ ಮೆಸೇಜ್ ಮಾಡಿ, ಏನೋ ನಿನಗೆ ತುಂಬ ಒಳ್ಳೆ ಭವಿಷ್ಯ ಇದೆ, ಬಹಳ ಚೆನ್ನಾಗಿ ಬರೆದಿದ್ಯಾ ಈ ಹಾಡು. ಸೊ ಅದರಲ್ಲಿ ಅವ್ರಿಗೆ ಇನ್ನೊಂದು ಸಾಂಗು ಕಂಪೋಸ್ ಮಾಡಿ ಅದನ್ನು ಕಾಯ್ಕಿಣಿ ಸರ್ ಬರೆದ್ರು. ಒಂದಷ್ಟು ಲಿರಿಸಿಸ್ ಬರೆದ್ರು. ಅಲ್ವಾ ಸರ್? ಅವರ ಒಂದು ಆ ಮಾತಿನಿಂದ, ಅವರ ಒಂದು ಅದು ಆಶೀರ್ವಾದದಿಂದ ನನಗೆ ಆ ಸಿನಿಮಾಲಿ ಒಂದು ಅವಕಾಶ ಸಿಕ್ತು ಆ ಹಾಡನ್ನ ಬರೆಯೋಕ್ಕೆ, ರೈಟರ್ ಆಗೋಕ್ಕೆ. ಅಂದರೆ ನಾನು ಯಾವಾಗಲೂ ಹೇಳೋದು, ದೊಡ್ಡ ಲೆಜೆಂಡ್ ಬಂದು ಸುಮ್ಮನೆ ಒಂದು ಹರಿಸಿದ್ರೆ ಸಾಕು, ಅದು ನಮ್ಮಲ್ಲಿರೋ ಟ್ಯಾಲೆಂಟ್ ನಮಗೆ ಗೊತ್ತಿರಲ್ಲ, ಅದು ಒಂದೊಂದು ಸರ್ತಿ ಅದು ರೂಪಿಸ್ಕೊಳ್ಳುತ್ತೆ ಆ ಥರ.